ಜೈ ಹಿಂದ್. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ RPF ಎಕ್ಸಾಮ್ಸ್ ಗಳು ಸಮೀಪ ಬಂದಿವೆ. RPF ಎಕ್ಸಾಮ್ಸ್ ಗಳು ಇರ್ತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಡಿಸೆಂಬರ್ ಲಾಸ್ಟ್ ವೀಕ್ ದಲ್ಲಿ ನಡೀತಾ ಇದಾವೆ. ಡಿಸೆಂಬರ್ ಲಾಸ್ಟ್ ವೀಕ್ ದಲ್ಲಿ ನಿಮ್ಮ ಎಕ್ಸಾಮ್ಸ್ ಗಳು ನಡೀತಾ ಇದಾವೆ. ಡಿಸೆಂಬರ್ ಲಾಸ್ಟ್ ವೀಕ್ ದಲ್ಲಿ. ಸೊ ಈಗ ನಿಮ್ಗೆ ಒಂದು ಮೆಸೇಜ್ ಕೂಡ ಬಂದಿರಬಹುದು. RPF ನ್ಯೂ ವೇಕೆನ್ಸಿ 2024ಕ್ಕೆ ಸಂಬಂಧಿಸಿದ ಹಾಗೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಒಂದು ನಾನು ನಿಮ್ಗೆ ನೋಟಿಸ್ ಕೂಡ ಇಲ್ಲಿ ಹಾಕಿದ್ದೇನೆ. ಅದನ್ನ ತೋರಿಸ್ತೇನೆ ಅಲ್ಲಿ ಡಿಟೇಲ್ ಆಗಿ ಯಾವ ರೀತಿ ಇದೆ ಅಂತೇಳಿ. ಆಮೇಲೆ ಯಾರು RPF ಎಕ್ಸಾಮ್ಗೆ ತಯಾರನ್ನ ಮಾಡ್ತಾ ಇದ್ದೀರಾ, RPF ದಲ್ಲಿ ಎರಡು ಇದಾವೆ. ಅದರಲ್ಲಿ SI ಹುದ್ದೆ ಕೂಡ ಇದೆ, ಆಮೇಲೆ ಇನ್ನೊಂದು ಇರುವಂತದ್ದು ಕಾನ್ಸ್ಟೇಬಲ್ ಇದೆ. ಆ ಎರಡುಗಳಿಗೂ ಕೂಡ ಸಂಬಂಧಿಸಿದ ಹಾಗೆ ನಾನು ಇಲ್ಲಿ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನಿಮ್ಮ ಅಪ್ಲಿಕೇಶನ್ ಇರುವಂತದ್ದು ರಿಜೆಕ್ಟ್ ಆಗಿದೆಯಾ ಅಥವಾ ಅಕ್ಸೆಪ್ಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗಿದೆ. ಅದರಲ್ಲಿ 3 ಕಂಡೀಷನ್ಸ್ ಇರ್ತಕ್ಕಂತಹ ಒಂದು ಸ್ಟೇಟಸ್ ಅನ್ನ ಅವರು ಬಿಟ್ಟಿದ್ದಾರೆ. ಒಂದನೇದ್ದು ರಿಜೆಕ್ಟ್ ಇದೆ, ಆಮೇಲೆ ಇನ್ನೊಂದು ಅಕ್ಸೆಪ್ಟ್ ಇದೆ, ಇನ್ನೊಂದು ಪ್ರೊವಿಷನಲಿ ಅಕ್ಸೆಪ್ಟ್ ಅಂತ ಹೇಳಿದೆ. ಸೊ ಅದು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಆಮೇಲೆ ಇದರಲ್ಲಿ RPF ದಲ್ಲಿ ಇರುವಂತಹ 2 ಹುದ್ದೆಗಳು ಏನಿದಾವೆ, SI ಮತ್ತು ಕಾನ್ಸ್ಟೇಬಲ್, ಈ 2 ಹುದ್ದೆಗಳಿಗೂ ಕೂಡ ಈ ಒಂದು ನೋಟಿಸ್ ಬಂದಿದೆಯಾ ಅಥವಾ SI ಗೆ ಮಾತ್ರ ಬಂದಿದೆಯಾ, ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ ಏನು ಇದರಲ್ಲಿ ಇದೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಯಾರೆಲ್ಲ ತಯಾರನ್ನ ನಡೆಸ್ತಾ ಇದ್ದೀರಾ ಅವ್ರಿಗೆ ನಮ್ಮಲ್ಲಿ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಐತಿ. ಆ ಕೋರ್ಸ್ ದೊಳಗೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆ ರೀತಿಯಿಂದ ಮಾಡಬಹುದಾಗಿದೆ. ಈ ಒಂದು RPF ಕಾನ್ಸ್ಟೇಬಲ್ ಮತ್ತು SI ಹುದ್ದೆಗಳಿಗೆ ಇರುವಂತಹ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಎಲ್ಲ ಕ್ಲಾಸಸ್ಗಳು PDF ನೋಟ್ಸ್ಗಳು ಸಿಗ್ತಾ ಇದಾವೆ. ಇದು ಕಂಪ್ಲೀಟ್ ಪ್ಯಾಕೇಜ್ ದ ಫೀಸ್ ಇರುವಂತದ್ದು ಬಹಳ ಕಡಿಮೆ ಇಟ್ಟಿದ್ದೇವೆ ನಾವು. ಓನ್ಲಿ 500 ರೂಪಾಯಿ ಇದೆ. 500 ರುಪೀಸ್ ಒಂದ್ ಸಲ ನೀವು ಪೇ ಮಾಡಿದ್ರ ಅಂತಂದ್ರ ಈ ಒಂದು ಸಂಪೂರ್ಣವಾಗಿರುವಂತಹ ಪ್ಯಾಕೇಜ್ ಅನ್ನ ನೀವು ಪಡ್ಕೋಬಹುದಾಗಿದೆ. ಇದರಲ್ಲಿ ಏನೇನ್ ಇರ್ತೈತಿ ಅಂತಂದ್ರ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು, ಒಂದೇದ್ ಬರುವಂತದ್ದು GK ದಲ್ಲಿ ಬರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳು, ಆಮೇಲೆ ಅದ್ರ ಜೊತೆಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್, ಈ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಚಾಪ್ಟರ್ ವೈಸ್ ಇರ್ತವೆ. ಕ್ವಶನ್ಸ್ ಗಳನ್ನ ಬಿಡಿಸಿರ್ತೇವಿ, ಥಿಯರಿಯನ್ನ ಹೇಳ್ತೇವಿ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿರ್ತೇವಿ. ಆ ರೀತಿ ಇರುವಂತಹ ಎಲ್ಲಾ ಕ್ಲಾಸಸ್ ಗಳು GK, ಮ್ಯಾಥ್ಸ್, ರೀಸನಿಂಗ್ ನಿಮ್ಗೆ ಕ್ಲಾಸಸ್ ರಿಕಾರ್ಡೆಡ್ ಸಿಗ್ತಾ ಇದಾವೆ. ನೀವು ಯಾವಾಗ ಬೇಕಾದವಾಗ ಕ್ಲಾಸಸ್ ನೋಡಬಹುದು. ಅದ್ರ ಜೊತೆಗೆ PDF ನೋಟ್ಸ್ ಇರ್ತಾ ಇದೆ. ಮಾಕ್ ಟೆಸ್ಟ್ ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಇದರಲ್ಲಿ ನಿಮ್ಗೆ 10 ಮಾಕ್ ಟೆಸ್ಟ್ ಗಳನ್ನ ಫ್ರೀ ಆಗಿ ಸಿಗ್ತಾ ಇದಾವೆ. ಈಗಾಗಲೇ ನಾವು ಒಂದು ಮಾಕ್ ಟೆಸ್ಟ್ ಅನ್ನ ಮಾಡಿದ್ವಿ SSC MTS ಎಕ್ಸಾಮ್ಗೆ. ಆ 10 ಮಾಕ್ ಟೆಸ್ಟ್ ಗಳನ್ನ ತಗೊಂಡು ಯಾರು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೀರಿ ಅವ್ರಿಗೆ ಒಂದು ಒಳ್ಳೆ ಅನುಭವ ಸಿಗ್ತಾ ಇರುವಂತದ್ದು ನೋಡಿದ್ವಿ. ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಹೇಳಿದ್ರು ನಿಮ್ಮ ಏನು ಮಾಕ್ ಟೆಸ್ಟ್ ಕೊಟ್ಟಿರಿ MTS ಗೆ ಬಹಳ ಒಳ್ಳೆ ರೀತಿಯಿಂದ ಇದಾವೆ, ನಮಗೆ ಬಹಳ ಹೆಲ್ಪ್ಫುಲ್ ಆಗಿದೆ ಅಂತೆ ಅವ್ರದ್ದು ರಿವ್ಯೂ ಬಂದಿದೆ. ಇದಕ್ಕೂ ಕೂಡ ಬೇರೆ ಇರುವಂತಹ ಫುಲ್ ಮಾಕ್ ಟೆಸ್ಟ್ ಗಳು ನಿಮ್ಗೆ ಇದರಲ್ಲಿ 10 ಸಿಗ್ತಾ ಇದಾವೆ. ಪ್ರೀವಿಯಸ್ ಇಯರ್ 2 ಸೆಟ್ ಇರುವಂತಹ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತೇವೆ ಇದರಲ್ಲಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಟೋಟಲ್ ಆಗಿ ಓನ್ಲಿ 500 ರುಪೀಸ್ ದಲ್ಲಿ ಇದೆ. ಬೇಗನೆ ಇರುವಂತದ್ದು ನೀವು ಜಾಯ್ನ್ ಆಗಬಹುದು. ಇನ್ನು ಟೈಮ್ ಐತಿ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ. ನಿಮ್ಮ ಎಕ್ಸಾಮ್ ಇರುವಂತದ್ದು ಡಿಸೆಂಬರ್ ಲಾಸ್ಟ್ ಗೆ ಹೋಗುತ್ತೆ. ಡಿಸೆಂಬರ್ ಲಾಸ್ಟ್ ವೀಕ್ ದಲ್ಲಿ ಎಕ್ಸಾಮ್ ಆಗುವಂತಹ ಸಾಧ್ಯತೆಗಳು ಇದರಲ್ಲಿ ಇದಾವೆ. ಈಗ ನಾವು ನಮ್ಮ ಮೇನ್ ಪಾಯಿಂಟ್ ಕಡೆಗೆ ಬರೋಣ. ಈಗ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮ್ಗೆ SMS ಬಂದಿಲ್ಲ ಸರ್ ಹೇಗೆ ಅಂತೇಳಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಿಂದ ಬಂದಿರುವಂತಹ ಇಂಪಾರ್ಟೆಂಟ್ ನೋಟಿಸ್ ಇದೆ. ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇರಬಹುದು ಅಂತ ಅನ್ಕೋತೇನೆ. ಇಲ್ಲಿ ಓದಿ ಹೇಳ್ತೇನೆ ನಾನು ನಿಮ್ಗೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಒಂದು ನೋಟಿಫಿಕೇಶನ್ ದಲ್ಲಿ 3 ತರಹವಾಗಿರುವಂತಹ ಒಂದು ಕಂಡೀಷನ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಒಂದನೇದು ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತ ಹೇಳಿದೆ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ದಲ್ಲಿ ಏನಾದ್ರೂ ಒಂದು ತೊಂದರೆ ಇರ್ತೈತಿ ಅಥವಾ ಏನಾದ್ರೂ ತಪ್ಪಾಗಿರ್ತೈತಿ, ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತೈತಿ ನಿಮ್ಗ. ಅದು ಏನು ಅಂತಂದ್ರೆ ಸಾರಿ, ಇದು ಪ್ರೊವಿಷನಲ್ ಅಕ್ಸೆಪ್ಟೆಡ್ ಅಂತಂದ್ರೆ ನಿಮ್ದು ಅಕ್ಸೆಪ್ಟೆಡ್ ಆಗಿದೆ ಅಂತ ಹೇಳಿ. ಒಂದೇದು ಏನಿದೆ ಪ್ರೊವಿಷನಲ್ ಅಕ್ಸೆಪ್ಟೆಡ್ ಏನಿದೆಯಲ್ಲ ಇದು ಅಕ್ಸೆಪ್ಟ್ ಆಗಿದೆ, ಇದಕ್ಕೆ ನೀವು ಏನು ಮಾಡುವಂತಹ ಅವಶ್ಯಕತೆ ಇಲ್ಲ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ಸ್ಟೇಟಸ್ ದಲ್ಲಿ ಬಂತಂದ್ರೆ ಓಕೆ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ವಿತ್ ಕಂಡೀಷನ್ ಅಂತ ಹೇಳಿ ಇನ್ನೊಂದು ಬರ್ತಾ ಇದೆ. ಆ ರೀತಿ ನಿಮ್ಮ ಸ್ಟೇಟಸ್ ದಲ್ಲಿ ಬಂದಿತ್ತು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ದಲ್ಲಿ ಏನಾದ್ರೂ ತಪ್ಪಾಗಿರ್ತೈತಿ, ಆ ತಪ್ಪವನ್ನ ತಿದ್ದುಪಡಿ ಮಾಡ್ಕೊಂಡಿದ್ರ ಅಂತಂದ್ರ, ಸರಿ ಮಾಡ್ಕೊಂಡಿದ್ರ ಅಂತಂದ್ರ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ತೇವಿ ಅಂತ ಹೇಳಿ ಇರ್ತೈತಿ. ಏನು ತಪ್ಪಾಗಿರ್ತೈತಿ ಅನ್ನೋದನ್ನು ಕೂಡ ಅಲ್ಲಿ ಸ್ಟೇಟಸ್ ದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಇದಾದ್ಮೇಲೆ ಇನ್ನೊಂದು ಬರ್ತಾ ಇದೆ, ಮೂರನೇದು ರಿಜೆಕ್ಟೆಡ್. ರಿಜೆಕ್ಟ್ ಅಂತಂದ್ರೆ ಸಂಪೂರ್ಣವಾಗಿನೇ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಇದರ ಅರ್ಥ. ಈಗ ಇದನ್ನ ಎಲ್ಲಿ ಚೆಕ್ ಮಾಡ್ಕೋಬೇಕು ನಾವು ಇದನ್ನ ಇಲ್ಲಿ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ.
ಸೊ www.rrbapply.gov.in ಈ ಒಂದು ವೆಬ್ಸೈಟ್ ದಲ್ಲಿ ಹೋಗಿ ನೀವು ಏನ್ ಮಾಡಬಹುದು, ನಿಮ್ಮ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್ ಏನು, ಇದು ಮೂರು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತಂದ್ರೆ ಏನು, ಅಕ್ಸೆಪ್ಟ್ ಆಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ವಿತ್ ಕಂಡೀಷನ್ ಅಂತ ಬಂತು ಅಂತಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ನೀವು ಸುಧಾರಣೆ ಮಾಡ್ಕೋಬೇಕು, ಅಲ್ಲಿ ತಿದ್ದುಪಡಿ ಮಾಡ್ಬೇಕಾಗುತ್ತೆ ನೀವು. ಆಮೇಲೆ ರಿಜೆಕ್ಟೆಡ್ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೈತಿ ಅಂತ ಹೇಳಿ ಅದಕ್ಕೆ ಏನು ಮಾಡಕ ಬರಂಗಿಲ್ಲ. ಕಂಡೀಷನಲ್ ಅಂತ ಏನ್ ಬಂದಿರ್ತೈತಿ ಅವ್ರಿಗೆ ಒಂದು ಅವಕಾಶ ಇದೆ ಅಕ್ಸೆಪ್ಟ್ ಆಗ್ಲಿಕ್ಕೆ, ಅದನ್ನ ಸರಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ಒಂದು ಮೆಸೇಜ್ ಕೂಡ ಬಂದಿದೆ. ಏನು ಅಂತಂದ್ರೆ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಒಂದು SMS ಕೂಡ ಕಳಿಸಿದ್ದಾರೆ. ನೀವು ಏನೇ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮ್ ನಂಬರ್ ಕೊಟ್ಟಿದ್ರಿ, ಆ ನಂಬರ್ದೊಳಗ ಆ ನಂಬರ್ ಮೇಲೆ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಏನಂತ ಮೆಸೇಜ್ ಕಳಿಸ್ತಾರೋ ಅನ್ನೋದನ್ನ ಇಲ್ಲಿದೆ ನೋಡ್ರಿ. ಯುವರ್ ಅಪ್ಲಿಕೇಶನ್ ಫಾರ್ CEN ನಂಬರ್ RPF 01/2024 SI ಗಿದೆ. ಇದು SI ಗೆ ಇರುವಂತಹ ಒಂದು ಮೆಸೇಜ್ ಬಂದಿದೆ. ಹ್ಯಾಸ್ ಬೀನ್ ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತ ಈ ರೀತಿ ಬರ್ತಾ ಇದೆ ನೋಡ್ರಿ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತಂದ್ರೆ ಏನು, ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ. ಇಲ್ಲಿ ಇನ್ನೊಂದು ಮೆಸೇಜ್ ಬರುತ್ತೆ, ಈ ರೀತಿ ಒಂದು ಮೆಸೇಜ್ ಬಂತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ ಅಂತ. ಇದು SI ಗೆ ಬಂದಿರುವಂತದ್ದಿದೆ. ಈಗ ಇನ್ನೊಂದು ಮಾಹಿತಿ ನಿಮ್ಗೆ ಏನು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ಹಾಗೆ ಇನ್ನೂವರೆಗೂ ಯಾವುದೇ ರೀತಿ ಇರುವಂತಹ ಮೆಸೇಜ್ಗಳು, ಇಮೇಲ್ ಆಗಿರ್ಬಹುದು, SMS ಆಗಿರ್ಬಹುದು ಇನ್ನೂ ಬಂದಿಲ್ಲ, ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಕಾನ್ಸ್ಟೇಬಲ್ ಅದ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳಕ್ ಹೋದ್ರೆ ಅಂತಂದ್ರೆ ಅಲ್ಲಿ ಏನು ತೋರ್ಸಂಗಿಲ್ಲ. ಈಗ ಇದು ಓನ್ಲಿ SI ಯಾರು ತುಂಬೇರಿ, RPF ದಲ್ಲಿ SI ಪೋಸ್ಟ್ ಯಾರು ತುಂಬೇರಿ ಅವ್ರಿಗೆ ಮಾತ್ರ ಬಂದಿರುವಂತದ್ದು. ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ವಿತ್ ಕಂಡೀಷನ್ ಅಂತ ಬಂತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ದಲ್ಲಿ ಏನಾದ್ರು ನೀವು ತಪ್ಪು ಮಾಡಿರಿ, ಅದನ್ನ ಸುಧಾರಣೆ ಮಾಡ್ಕೋಬೇಕು ಅಂತ ಹೇಳಿ ಇದರ ಅರ್ಥ. ಇನ್ನೊಂದು ಇಲ್ಲಿ ಈ ಜಾಗದಲ್ಲಿ ರಿಜೆಕ್ಟೆಡ್ ಅಂತ ಹೇಳಿ ಬಂತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಹೇಳಿ. ಇದು SMS ಇರ್ತಕ್ಕಂಥದ್ದು ನಿಮ್ಗೆ ಬಂದಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಇದಾದ್ಮೇಲೆ ಇಮೇಲ್ ಕೂಡ ಬಂದಿರ್ತೈತಿ, ಇಮೇಲ್ ಕೂಡ ನೀವು ಚೆಕ್ ಮಾಡ್ಕೋಬಹುದು SI ಅಪ್ಲಿಕೇಶನ್ ಹಾಕಿರುವಂತವ್ರು. ಎರಡು ಬರ್ಲಿಲ್ಲ ಅಂತಂದ್ರ ಈಗ ಇಲ್ಲಿ ಏನಲ್ಲ ನಿಮ್ಗೆ ಈ ವೆಬ್ಸೈಟ್ ಗೆ ಹೋಗ್ಬೇಕು. ಈ ವೆಬ್ಸೈಟ್ ಗೆ ಹೋಗಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಅಲ್ಲಿ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಇದು ಬಂದಿರುವಂತದ್ದು ಡೇಟ್ ಏನು ಅಂತಂದ್ರೆ 30/9/2024 ಬಂದಿರುವಂತಹ ಒಂದು ಮಾಹಿತಿ ಇದೆ. ಇದನ್ನ ನೀವು ನೋಡ್ಕೋಬೇಕು, ಚೆಕ್ ಮಾಡ್ಕೊಡ್ರಿ. ಓಕೆ, ಇನ್ನು ಕಾನ್ಸ್ಟೇಬಲ್ದು ಬಂದಿಲ್ಲ. ಕಾನ್ಸ್ಟೇಬಲ್ದು ಬಂದ ಮೇಲೆ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳ್ತೇನೆ. ಆಮೇಲೆ SI ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹ ಅಭ್ಯರ್ಥಿಗಳು ಬೇಗನೆ ನೀವು ಜಾಯಿನ್ ಆಗಬಹುದು. ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇರುವಂತದ್ದು ಓನ್ಲಿ 500 rupees ಅಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಓಕೆ, ಎಲ್ಲ ಸಂಪೂರ್ಣ ಪ್ಯಾಕೇಜ್ ಇರ್ತಾ ಇದೆ, ಇದನ್ನ ನೀವು ತಗೋಬಹುದು. ಓಕೆನಾ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.